ನಾಗರಾಜ್ ಅವರೇ, 5ನೇ ಸಂಖ್ಯೆ ಏನನ್ನ ಸೂಚಿಸ್ತಾ ಇದೆ ಈ ವರ್ಷ, ಜೊತೆಗೆ ಯಾವ ರೀತಿಯ ಫಲ ತಂದುಕೊಡುತ್ತೆ? ಈಗ ನೋಡಿ, ಇದೊಂದು ಸ್ವಲ್ಪ ಸ್ಪೆಷಲ್ ಮಂತ್ ಹೇಳ್ಬೋದು. 5, 14 ಮತ್ತು 23ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರು ಪ್ಲಸ್ ಈ ವರ್ಷದ ಮೇ ತಿಂಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಮ್ಯುನಿಕೇಷನ್ ವಿಷಯದಲ್ಲಿ. ಕಮ್ಯುನಿಕೇಷನ್ ಅಂದರೆ ನೋಡಿ, IT ಆಯಿತು, ಮೊಬೈಲ್ ಆಯಿತು, ಮೀಡಿಯಾಸ್ ಆಯಿತು, ಸೋಷಿಯಲ್ ಮೀಡಿಯಾಸ್ ಆಯಿತು, ಇವೆಲ್ಲ ಕಮ್ಯುನಿಕೇಷನ್ ರಿಲೇಟೆಡ್ ಸಂಬಂಧಪಟ್ಟಿದ್ದು. ಸೊ ಅದಕ್ಕಾಗಿ ಆ ವಿಷಯದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸತಿ ಸ್ವಲ್ಪ ಚೆನ್ನಾಗಿದೆ, IT ಇಂಡಸ್ಟ್ರಿಗೂ ಸ್ವಲ್ಪ ಚೆನ್ನಾಗಿದೆ ಅವರು. ಆದರೆ ಈ ವರ್ಷದ ಸ್ವಲ್ಪ ಮಾರ್ಚ್ ಆಯಿತು, ಜುಲೈ ಆಯಿತು, ಡಿಸೆಂಬರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಯಾವುದೇ ಡಿಸಿಷನ್ ತೊಗೊಳ್ಳೋ ಟೈಮ್ನಲ್ಲಿ ಈ ಮಂತಲ್ಲಿ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಅದಾದ ನಂತರ ಗ್ರೀನ್ ಅವೆಂಚುರೈನ್ ಅನ್ನೋ ಒಂದು ಸ್ಟೋನ್ ಇದೆ, ಅದು ತುಂಬ ಒಳ್ಳೆಯದಾಗತ್ತೆ ಇವರಿಗೆ. ಅದಾದಮೇಲೆ ಗೋಲ್ಡು ಇವರಿಗೆ ತುಂಬ ಒಳ್ಳೆಯದಾಗತ್ತೆ. 5ನೇ ನಂಬರಿನ ಸಂಖ್ಯೆಯ ಯಂತ್ರವನ್ನು, ಬುಧ ಗ್ರಹದ ಸಂಖ್ಯೆಯ ಯಂತ್ರವನ್ನು ಇವರು ಯೂಸ್ ಮಾಡಿದರೆ ಯಾರೇ ಬಿಸ್ನೆಸ್ ಯೋಚನೆ ಮಾಡ್ತಾ ಇದ್ದಾರೆ, ಸ್ಟಾರ್ಟಪ್ ಕಂಪ್ನಿ, ತುಂಬ ಒಳ್ಳೆಯ ಫಲ ಕೊಡುತ್ತೆ. ಏನಕ್ಕೆಂದರೆ ಈ ವರ್ಷ ಮೇ ತಿಂಗಳು ಅಥವಾ 5ನೇ ತಾರೀಕು ಯಾರು ಹುಟ್ಟಿದಾರೋ ಅವ್ರಿಗೆ ನೋಡಿ, ಈ ಎನಿಮಿ ಪ್ಲಾನೆಟ್ಸ್, ಫ್ರೆಂಡ್ಲಿ ಪ್ಲಾನೆಟ್ಸ್ ಎರಡೂ 5ನೇ ತಾರೀಕು ಸಪೋರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ವರ್ಷ. ಸೊ ಇವರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ವರ್ಷ. ಮಿತ್ರಗ್ರಹ, ಶತ್ರುಗ್ರಹ ಎರಡೂ ಇವರಿಗೆ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇನ್ನು 6ನೇ ಸಂಖ್ಯೆ, 6ನೇ ನಂಬರ್ 6, 15, 24ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ಅಷ್ಟೊಂದು ಒಳ್ಳೇದಲ್ಲ. ರವಿಗೆ ಯಾವಾಗಲೂ ಕೂಡ ಶುಕ್ರ ಹೇಗೇನಷ್ಟೇ. ಅದರಿಂದ ಅದರಲ್ಲೂ ಎಕ್ಸ್ಪೆಷಲಿ ಬ್ಯೂಟಿ, ಲಕ್ಸುರಿ, ರಿಲೇಷನ್ಶಿಪ್ಪು, ಆರ್ಟ್, ಫ್ಯಾಷನ್ನು, ಮಾಡ್ಲಿಂಗು, ಫಿಲಮ್ ಇಂಡಸ್ಟ್ರಿ, ಫೋಟೋಗ್ರಫಿ, ಇಂಟೀರಿಯರ್ ಡಿಸೈನರ್ಸು, ಹೋಟೆಲ್ ರೆಸ್ಟೋರೆಂಟ್ ಬಿಸ್ನೆಸ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಜ್ಯುವೆಲರಿ, ಕಾಸ್ಮೆಟಿಕ್ಸು, ಲಕ್ಸುರಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟು, ಆರ್ಕಿಟೆಕ್ಚರು, ಈಲಿಂಗ್, ಕೌನ್ಸಿಲಿಂಗ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಈ ಡೇಟಲ್ಲಿ ಹುಟ್ಟಿರುವಂಥವ್ರು ಅವ್ರಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ಸಿಕ್ಕಾಬಟ್ಟೆ ಸಿನಿಮಾ ಮಾಡಿಬಿಟ್ಟು ತುಂಬ ದುಡ್ಡು ಲಾಸ್ ಮಾಡ್ಕೋತಾರೆ. ಬೆರಳೆಣಿಕೆ ಅಷ್ಟು ಸಿನಿಮಾಗಳು ಮಾತ್ರ ಈ ವರ್ಷ ಸಕ್ಸಸ್ಫುಲ್ ಆಗುತ್ತೆ. ಈ ವರ್ಷ ಫಿಲ್ಮ್ ಇಂಡಸ್ಟ್ರಿ ತುಂಬ ದೊಡ್ಡ ಮಟ್ಟಕ್ಕೆ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಮತ್ತು ಇದಕ್ಕೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಸಿನಿಮಾಗೆ ಅಥವಾ ನಾನು ಯಾವುದೋ ಒಂದು ಜ್ಯುವೆಲರಿ ಶಾಪ್ ಮಾಡ್ತೀನಿ, ಮತ್ತು ಒಂದು ಇಂಟೀರಿಯರ್ ಡಿಸೈನ್ ಒಂದು ನಾನೇ ಕಂಪ್ನಿ ಮಾಡಿಬಿಟ್ಟು ಅದನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ, ಕಾಸ್ಮೆಟಿಕ್ಸ್ ಮಾಡ್ತೀನಿ, ಈ ಥರದ್ದೆಲ್ಲ ಖಂಡಿತವಾಗಿಯೂ ಮಾಡೋಕ್ಕೆ ಹೋಗಬೇಡಿ. ಇದು ಖಂಡಿತವಾಗಿಯೂ ನಿಮಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಭಾಳ ಎಚ್ಚರಿಕೆ ಇರಬೇಕು. ಜೊತೆಗೆ ಈಗ ಈ ಹೋಟೆಲ್ ಮಾಡುವಂಥದ್ದು ತುಂಬ ಟ್ರೆಂಡಿಂಗ್ ಆಗಿದೆ. ದಯವಿಟ್ಟು ಈ ವರ್ಷ ಯಾರೆಲ್ಲ 6, 15, 24ನೇ ತಾರೀಕು ಹುಟ್ಟಿದಿರೋ ಅವರೆಲ್ಲರೂ ಹೋಗ್ಬಿಟ್ಟು ನಾನು ಈ ವರ್ಷ ಹೋಟ್ಲು ಮಾಡಬೇಕು ಅಂದ್ಕೊಂಡಿದ್ದೀನಿ, ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಂದರೆ ದಯವಿಟ್ಟು ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು, ಇಲ್ಲ ಖಂಡಿತ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಅದರಲ್ಲೂ ಜನವರಿ, ಫೆಬ್ರವರಿ, ಜೂನು ಮತ್ತು ಜುಲೈ ಇಷ್ಟು ತಿಂಗಳುಗಳು ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಭಾಳ ಎಚ್ಚರಿಕೆಯಿಂದಿರಿ. ಸಿನಿಮಾ ಇಂಡಸ್ಟ್ರಿ ಮತ್ತು ಸಿನಿಮಾ ಮಾಡ್ತೀನಿ ಅನ್ನೋರು 2026 ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. 1ನೇ ತಿಂಗಳು, 2ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು ಆದಷ್ಟು ಬಿಸ್ನೆಸ್ನ ಶುರು ಮಾಡೋದಾಗಲಿ, ಸಿನಿಮಾ ರಿಲೀಸ್ ಮಾಡೋದಾಗಲಿ ಈ ಥರದ್ದೆಲ್ಲ ಮಾಡೋದು ಬೇಡ. ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರ್ತದೆ. ಓವರಾಲ್ 6, 15, 24ನೇ ತಾರೀಕಲ್ಲಿ ಹುಟ್ಟಿರುವಂಥವ್ರಿಗೆ ಈ ವರ್ಷ ಅಷ್ಟೊಂದು ಪಾಸಿಟಿವ್ ಅಲ್ಲ. ಅದರಿಂದ ನೀವೇನು ಮಾಡಬೇಕಂದ್ರೆ ಹೊಸ್ದಾಗಿ ಏನೋ ಮಾಡ್ತೀನಿ ಅನ್ನೋದ್ರ ಬದಲು ಇಲ್ಲಿವರೆಗೆ ಏನು ನಡ್ಕೊಂಡು ಬಂದಿದೆ ಈ ಒಂದು ವರ್ಷ ಸಮಾಧಾನವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ವರ್ಷ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಶುಕ್ರವಾರ ಸಾಯಂಕಾಲ ಟೈಮು ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡುವಂಥದ್ದು, ಜೇನುತುಪ್ಪವನ್ನು ಅರ್ಪಣೆ ಮಾಡುವಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಥದ್ದೇ ಸಿಚುವೇಶನ್ ಇರಲಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸುವಂಥದ್ದು. ದಯವಿಟ್ಟು ಇದೊಂದು ಮಾಡಿ. ಸರಿ. ಇನ್ನು ನಂಬರ್ 7, 7 ಸಂಖ್ಯೆ ಏನು ಸೂಚಿಸ್ತಾ ಇದೆ ಈ ವರ್ಷ, ಹೇಗಿದೆ? ಯಾರು 7, 16, 20ನೇ ತಾರೀಕಿಗೆ ಯಾರು ಹುಟ್ಟಿರ್ತಾರೆ ಅವರಿಗೆ ಈ ವರ್ಷ ಅಷ್ಟಕ್ಕಷ್ಟೇ 60% ಓಕೆ, 40% ಸ್ವಲ್ಪ ಚೆನ್ನಾಗಿದೆ ಅಂತ ಅಂದರೂ ಸುತ್ತಾನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಈ ವರ್ಷ ತಂದು ಕೊಡಲ್ಲ ಅವ್ರಿಗೆ. ಈ ಸೀರೀಸ್ 7ನೇ ಸೀರೀಸಲ್ಲಿ ಹುಟ್ಟಿದವ್ರಿಗೆ. ಆದ ಕಾರಣಕ್ಕಾಗಿ ಅವರು ಸ್ವಲ್ಪ ಚಿಕ್ಕ ಸಣ್ಣ ಪುಟ್ಟ ರೆಮಿಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಳ್ಳೋದವ್ರು ತುಂಬ ಒಳ್ಳೆಯದು. ಆಮೇಲೆ ಅವ್ರ ಮನೆ ಸ್ವಲ್ಪ ವಾಸ್ತು ಕರೆಕ್ಷನ್ನು ನೋಡ್ಕೊಳ್ಳೋದು ಅವ್ರು ಒಳ್ಳೆಯದಾಗತ್ತೆ. ಯಾಕಂದರೆ ಈ ವರ್ಷ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಇರುತ್ತೆ ಅವರಿಗೆ. 7ನೇ ತಾರೀಕುವರೆಗೆ ಸ್ಟ್ರಗಲ್, ಮೆಂಟಲ್ ಸ್ಟ್ರಗಲ್ ತುಂಬ ಇರುತ್ತೆ ಅವರಿಗೆ. ಸ್ಪೆಸಿಫಿಕ್ಲಿ ಸ್ವಲ್ಪ ಸಣ್ಣ ಪುಟ್ಟ, ನಾನು ಅವಾಗ ಹೇಳಿದಾಗ ಚಿಕ್ಕ ಪುಟ್ಟ ರೆಮಿಡಿ ಮಾಡಿಕೊಂಡು ಅವ್ರು ಮುಂದುವರೆದ್ರೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಕ್ರೈಸೋಬೆರಿಲ್ಲು, ಸಿಲ್ವರು, ಯಾವಾಗಲೂ ಪಿಸ್ತಾ ಗ್ರೀನ್ ಕಲರ್ ಚೂಸ್ ಮಾಡೋದು. ಆಮೇಲೆ ಅವ್ರ ಫೇವ್ರೆಟ್ ಡೇಟ್ ಆದ 2ನೇ ತಾರೀಕನ್ನು 2, 20, ಹೀಗೆ 29 ಈ ಡೇಟನ್ನು ಚೂಸ್ ಮಾಡಿಕೊಂಡು ಅವ್ರು ನಡೆದ್ರೆ ತುಂಬ ಒಳ್ಳೆಯದು. ಮೊಬೈಲ್ ಸಂಖ್ಯೆಯನ್ನು ಸ್ವಲ್ಪ ಈ ವರ್ಷ ಅವ್ರು ಬದಲಾವಣೆ ಮಾಡಿಕೊಳ್ಳೇಬೇಕು. ಆವಾಗ ಅವ್ರು ಸ್ವಲ್ಪ ಪಾಸಿಟಿವ್ನೆಸ್ ಬರುತ್ತೆ. ನಂಬರ್ 8, ಇನ್ನು ನಂಬರ್ 8, 17 ಮತ್ತು 26, 8, 17, 26
ಆ್ಯಕ್ಚುಲಿ ನಾನು ಆ ಕಡೆ ಚೇರಲ್ಲಿ ಕೂತ್ಕೋಬೇಕಿತ್ತು, ಯಾಕೋ ನನಗೆ ಬರ್ತಾ ಇರೋದೆಲ್ಲ ನಂಬರ್ಸ್ಗಳು ಈ ವರ್ಷ. ಬಾಬಾ ಇವತ್ತು ಕಾರ್ಯಕ್ರಮ ನೋಡಿದವರೆಲ್ಲ ಏನು ಮಧು ದೀಕ್ಷಿತ್ ಗುರುಗಳು ಬರೀ ಕೆಟ್ಟದೇ ಹೇಳ್ತಾವ್ರಿ ಈ ವರ್ಷ ಅನ್ನುವಂಥದ್ದಾಗ್ತದೆ. 8, 17, 26 2026 ಅಷ್ಟೊಂದು ಚೆನ್ನಾಗಿಲ್ಲ. ಶನಿ ಸಂಖ್ಯೆ 1, 8 ಯಾವಾಗಲೂ ಎಗೇನೆಸ್ಟ್ ಆಗುತ್ತೆ. 1, 4, 7, 8, 9 ಈ ತಿಂಗಳುಗಳು ಅಂದರೆ ಜನವರಿ, ಏಪ್ರಿಲು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಇವರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಎಕ್ಸ್ಪೆಷಲಿ 8, 17, 26ನೇ ತಾರೀಕು ಯಾರೆಲ್ಲ ಹುಟ್ಟಿದಿರಿ ಅವ್ರದ್ದೇನಾದ್ರೂ ಕುಂಭರಾಶಿಯಾಗಿದ್ದರೆ, ಮೀನರಾಶಿಯಾಗಿದ್ದರೆ ಮತ್ತು ಮೇಷರಾಶಿಯಾಗಿದ್ದರೆ 7.5 ಕೂಡ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಅವರಿಗೆ ಪ್ರಾಬ್ಲಮ್ಗಳು ಜಾಸ್ತಿ. ಅದರಲ್ಲೂ ಕೂಡ ಸರ್ವಿಸ್ ಓರಿಯೆಂಟೆಡ್ ವರ್ಕು ಯಾರೆಲ್ಲ ಮಾಡ್ತಾ ಇರ್ತಾರೆ ಮತ್ತು ಲಾ ಡಿಪಾರ್ಟ್ಮೆಂಟು, ಲಾಯರ್ಸ್ ಇರ್ಬೋದು, ಜಡ್ಜ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ಸು, ಫ್ಯಾಕ್ಟ್ರಿ ಇಂಡಸ್ಟ್ರಿ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಅದರಲ್ಲಿ ಸಿಮೆಂಟು, ಕಬ್ಬಣ ಮಾಡುವಂಥ ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವಂಥವ್ರು, ಸೆಂಟ್ರಿಂಗ್ ವ್ಯಾಪಾರ ಕೊಡುವಂಥವ್ರು, ಇವ್ರಿಗೆಲ್ಲ ಸ್ವಲ್ಪ ಹೊಡೆತ ಬೀಳುತ್ತೆ. ಮೈನಿಂಗು, ಐರನ್ನು ಮತ್ತು ಸ್ಟೀಲ್ ವ್ಯಾಪಾರ, ಅಕೌಂಟ್ಸು, ಆಡಿಟ್ರು, ಗೌರ್ಮೆಂಟ್ ಸರ್ವಿಸ್ ಮಾಡುವಂಥವ್ರು, ಸೋಷಿಯಲ್ ವರ್ಕು, NGO ವರ್ಕು, ಲಾಜಿಸ್ಟಿಕ್ಕು, ಟ್ರಾನ್ಸ್ಪೋರ್ಟ್ ಮಾಡೋರು, ಇವರಿಷ್ಟು ಜನಕ್ಕೂ ಈ ವರ್ಷ ಒಂದಷ್ಟು ಲಾಸಸ್ ಆಗುತ್ತೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ಸಮಾಧಾನವಾಗಿರಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಪ್ರತಿ ಶನಿವಾರ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡಿ ಶನೇಶ್ವರ ಸ್ವಾಮಿ ದರ್ಶನ ಅಥವಾ ಆಂಜನೇಯ ಸ್ವಾಮಿ ದರ್ಶನ ಅಥವಾ ಶಿವನಿಗೆ ಎಳ್ನೀರು ಅಭಿಷೇಕವನ್ನು ಮಾಡಿಸಿ. ಅದರ ಜೊತೆಗೆ ಸೋಮಾರಿಗಳಾಗ್ಬಿಡಿ. 8 ಏನು ಮಾಡುತ್ತೆ ಅಂದರೆ ತುಂಬ ಸೋಮಾರಿತನ, ಆಲಸ್ಯತನವನ್ನು ಜಾಸ್ತಿ ಮಾಡುತ್ತೆ. ಆಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಬಿಸ್ನೆಸ್ ನಡೀತಾ ಇದೆಯಲ್ಲ, ವ್ಯವಹಾರ ನಡೀತಾ ಇದೆಯಲ್ಲ, ಅವ್ನು ನೋಡ್ಕೊತಾ ಇದ್ದಾನಲ್ಲ, ಆ ಥರ ಆಗಬೇಡಿ. ದಯವಿಟ್ಟು ನೀವೇ ಆಕ್ಟಿವ್ ಆಗಿರಿ, ನೀವೇ ಕೆಲಸ ಮಾಡಿ. ಬಟ್ ಈ ವರ್ಷ ಸ್ವಲ್ಪ ಹುಷಾರಾಗಿರಿ. ಸರಿ. ನಂಬರ್ 9, 18, 27ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರು ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಅವರ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರ್ಬೇಕಾಗುತ್ತೆ. ಯಾಕಂದರೆ BP ವಿಷಯದಲ್ಲೂ ಯಾವುದೇ ಹೀಟ್ ರಿಲೇಟೆಡ್ ಜ್ವರ ಬರೋದು ಅಥವಾ ಅಸಿಡಿಟಿ ವಿಷಯಗಳಲ್ಲೂ ತುಂಬಾ ಸ್ವಲ್ಪ ಸೂಕ್ಷ್ಮವಾಗಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕು. ಸ್ಪೆಸಿಫಿಕ್ಲಿ ಸಂಡೇ ಆ್ಯಂಡ್ ಟ್ಯೂಸ್ಡೇ, ರವಿವಾರ ಮತ್ತು ಮಂಗಳವಾರ ಮಾತ್ರ ಅವ್ರು ತುಂಬಾ ಗಮನ ಕೊಟ್ಕೋಬೇಕಾಗತ್ತೆ. ಅವ್ರ ಆರೋಗ್ಯದ ವಿಷಯದಲ್ಲಿ ತುಂಬ ಏರಿಳಿತಗಳಾಗಿರ್ತವೆ ಅವ್ರ ಆರೋಗ್ಯದ ವಿಷಯ. ಅದಾದ ನಂತರ ಅವರಿಗೆ ಗೌರ್ಮೆಂಟ್ ಯಾರು ಸರ್ವೆಂಟ್ಸ್ ಇರ್ತಾರೋ ಅಥವಾ ಈ ಮಿಲಿಟ್ರಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ವರ್ಷ ಸ್ವಲ್ಪ ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿದೆ. ಅಥವಾ ಸೆಕ್ಯೂರಿಟಿ ರಿಲೇಟೆಡ್ ಯಾವುದೇ ಉದ್ಯೋಗದಲ್ಲೋ ಅಥವಾ ಹೋಟೆಲ್ ಉದ್ಯಮದಲ್ಲಿ ಆಲ್ರೆಡಿ ಇದ್ದವರಿಗೆ ದಿಸ್ ಇಸ್ ಓಕೆ. ಬಾಕಿ ಜನಸಾಮಾನ್ಯರಿಗಾತು ಈ ವರ್ಷ ಸ್ವಲ್ಪ ತುಂಬಾ ಹ್ಯಾಪ್ನಿಂಗ್, ತುಂಬ ಬ್ಯುಸಿ ಇರ್ತಾರೆ. ಈ ಡೇಟಲ್ಲಿ ಯಾರು ಹುಟ್ಟಿದ್ರೆ ತುಂಬಾ ಬ್ಯುಸಿ ಇರ್ತಾರೆ. ಸ್ವಲ್ಪ BP ವಿಷಯದಲ್ಲಿ ಸ್ವಲ್ಪ ಹುಷಾರು, ಪೇಷನ್ಸ್ ಆಗಿರಬೇಕು. ಆಮೇಲೆ ಇವರಿಗೆ ಸ್ವಲ್ಪ ಆದಷ್ಟು ಯೆಲ್ಲೋ ಟೋಪಾಸ್ ವೇರ್ ಮಾಡೋದು ಅಥವಾ ಕಾಪರ್ ರಿಲೇಟೆಡ್ ಜಾಸ್ತಿ ಥಿಂಗ್ಸನ್ನು ವೇರ್ ಮಾಡಬೇಕು, ಅವರು ಧರಿಸಬೇಕು. ಆವಾಗ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಅವ್ರ ಲಕ್ಕು ಚೆನ್ನಾಗಿ ಸ್ವಲ್ಪ ಬೂಸ್ಟಪ್ ಕೊಡುತ್ತೆ ಈ ವಿಷಯದಲ್ಲಿ. ಸರಿ. ಕೊನೆಯದಾಗಿ ದೀಕ್ಷಿತ್ರೆ, 2026ಕ್ಕೆ ನಮ್ಮ ವೀಕ್ಷಕರಿಗೆ ಒಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಿ? 2026 ನಾನು ಒಂದೇ ಒಂದು ಹೇಳ್ತೀನಿ, ಎಲ್ಲರ ಜೊತೆಗೂ ಸ್ನೇಹದಿಂದ ಇರಿ, ಪ್ರೀತಿಯಿಂದ ಇರಿ. ರವಿ ಯಾವಾಗಲೂ ಕೂಡ ಬೇರೆಯವರೆಲ್ಲರ ಕೆಲಸವನ್ನು ಮಾಡಿಕೊಟ್ಟು ಎಲ್ಲರಿಗೂ ಸಹಾಯವನ್ನು ಮಾಡಿ ಅವ್ರ ಕೆಲಸವನ್ನು ನಿಮ್ಮ ಕೆಲಸ ಅಂತ ಮಾಡಿ ನಿಮ್ಮ ಒಂದೇ ಒಂದು ಈಗೋ ಪ್ರಾಬ್ಲಮಿಂದ ಅಷ್ಟು ಸಂಬಂಧಗಳು ಹಾಳಾಗುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಆ ಪ್ರೀತಿ ವಿಶ್ವಾಸವನ್ನು ಚೆನ್ನಾಗಿ ಇಟ್ಕೊಳ್ಳಿ, ಈಗೋ ಕ್ಲಾಶಸ್ ಮಾಡ್ಕೋಬೇಡಿ, ಎಲ್ಲರ ಜೊತೆನೂ ನಗ್ನಗ್ತಾ ಇರಿ. ಖಂಡಿತ 2026 ಚೆನ್ನಾಗಿರುತ್ತೆ. ಸರಿ. ನಾಗರಾಜ್ ಅವರೇ, ದೀಕ್ಷಿತ್ ಅವರೇ, ಈ ವರ್ಷದ ಸಂಖ್ಯಾ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೀಕ್ಷಕರೇ, ಯಾವುದೇ ವರ್ಷ ಇರಲಿ, ನಮ್ಮಲ್ಲಿ ನಂಬಿಕೆ, ಪ್ರಯತ್ನ ಮತ್ತು ಸರಿಯಾದ ದಾರಿ ಅನುಸರಿಸೋದು ಬಹಳ ಮುಖ್ಯ. ಸೊ ಸಂಖ್ಯಾಶಾಸ್ತ್ರದ ಮೂಲಕ ಆ ಒಂದು ಪುಟ್ಟ ಪ್ರಯತ್ನ, ದಾರಿದೀಪ ನಿಮ್ಮದಾಗಲಿ ಅಂತ ಆಶಿಸ್ತಾ, ಎಲ್ರಿಗೂ ಈ ವರ್ಷ ಸುಖ, ಶಾಂತಿ, ನೆಮ್ಮದಿ, ಬೆಳವಣಿಗೆಯನ್ನು ತರಲಿ ಅಂತ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.